ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ವೇದ ಬೋಧಿಸಿದ ಕರ್ಮವನ್ನು ಮಾಡು, ಆ ಕರ್ಮದಿಂದಲೇ ಈಶ್ವರನನ್ನು ಅರ್ಚಿಸು. ನೀ ಮಾಡುವ ಕರ್ಮವೇ ಈಶ್ವರನಿಗೆ ಪೂಜೆಯಾಗಲಿ. ಅದಕ್ಕೆ ನಿನ್ನೆ ಶಂಕರರದ ಇನ್ನೊಂದು ಶ್ಲೋಕವನ್ನು ಉದಾಹರಣೆ ಕೊಟ್ಟವು. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಪೂಜೆ ಮಾಡೋಕ್ಕಾಗದೇ ಇದ್ದರೆ ಮಾಡಿದ್ದೆಲ್ಲ ಪೂಜೆ ಆಗೋ ಹಾಗೆ ಮಾಡು. ನೀನೊಂದು ಬೆಳಗಿನಿಂದ ಸಂಜೆವರೆಗೆ ಅಥವಾ ಜೀವನದ ಬೆಳಗಿನಿಂದ ಸಂಜೆವರೆಗೆ ನೀನು ಏನೇನು ಮಾಡ್ತೀಯೋ ಅದೆಲ್ಲವೂ ಈಶ್ವರನಿಗೆ ಪೂಜೆಯಾಗಲಿ, ಪೂಜೆ ಆಗೋ ಹಾಗೆ ಮಾಡು. ಅದರ ಮೇಲೆ ಸಹಜವಾಗಿ ಹುಟ್ಟುಕೊಳ್ಳುವ ಪ್ರಶ್ನೆ, ಹಾಗೆ ಹೇಗೆ ಮಾಡೋಕ್ಕೆ ಬರುತ್ತೆ, ಅದು ಹೇಗೆ ಸಾಧ್ಯ? ಮೂರು ಪದದ ಪ್ರಶ್ನೆ, ಅದು ಹೇಗೆ ಸಾಧ್ಯ? ಪೂಜೆನೇ ಸರಿಯಾಗಿ ಮಾಡದೇ ಇದ್ದರೆ ಪೂಜೆ ಆಗಲ್ವಂತೆ. ಅದು ಒಂಚೂರು ಈ ಕಡೆ ಆ ಕಡೆ ಆದರೂ, ನೀವು ಕೇಳಿದಿರಲ್ಲ, ಪಾರ್ಯಾಂ ಭಕ್ಷ್ಯತು ಭೈರವಿ ಸಪ್ತಶತಿ ಬಗ್ಗೆ. ಸಪ್ತಶತಿ ದೇವಿ ಮಹಾತ್ಮೆ ಅಂತ ಹೇಳ್ತಾರಲ್ಲ, ಸರಿಯಾಗಿ ಮಾಡಬೇಕು ಪಾರಾಯಣನ, ಯಾಕೆಂದರೆ ಮಾಡಿದ್ದಕ್ಕೆಲ್ಲ ಫಲ ಇದೆ, ಅಲ್ಲಿ ಚೂರು ಹೆಚ್ಚು ಕಡಿಮೆ ಆದರೆ ಹೆಚ್ಚು ಕಡಿಮೆ ಫಲ ಇದೆ ಅಂತ. ಹಾಗೊಂದು ಪ್ರತೀತಿ. ಅಲ್ಲೊಂದು ಕಡೆಗೆ ಭಾರ್ಯಾಂ ರಕ್ಷಿತು ಭೈರವಿ ಅಂತ ಬರುತ್ತೆ. ಭೈರವಿ ಎನ್ನುವ ಅಮ್ಮನವರ ಒಂದು ರೂಪ, ಆ ರೂಪ ನೆನಪು ಮಾಡಿಕೊಂಡು ಆಕೆ ಭಾರ್ಯಾಂ ರಕ್ಷಿತು, ಹೆಂಡತಿಯನ್ನು ರಕ್ಷಣೆ ಮಾಡಲಿ, ಆ ರೂಪದಲ್ಲಿ ಬಂದು ಹೆಂಡತಿಯನ್ನು ರಕ್ಷಣೆ ಮಾಡೋದು. ಒಂದು ಅಕ್ಷರ ವ್ಯತ್ಯಾಸ ಆದರೆ ಭಾರ್ಯಾಂ ಭಕ್ಷಿತು ಭೈರವಿ ಆದರೆ, ಅದು ಯಾರೋ ಒಬ್ಬರು ಚಂಡಿಪಾಠ ಮಾಡೋ ಒಂದು ಹೆಂಡತಿ ಸತ್ತೋಗ್ತಾ ಇರಲಿ ಅಂತ. ಹಾಗಾಗಿ ಮದುವೆ ಆದಾಗ ಹೆಂಡತಿ ಸಾಯೋದು ಅಂತ. ಕೊನೆಗೆ ಅವನ ಗುರುಗಳು ಇಡೀ ಸಂಪೂರ್ಣ ಅವನು ವಿಮರ್ಶೆ ಮಾಡಿದಾಗ ಇದೊಂದು ಪದ, ಒಂದು ಅಕ್ಷರ ಹೆಚ್ಚು ಕಡಿಮೆ ಆಗಿತ್ತು ಅಷ್ಟೇ. ಆ ಭಾರ್ಯಾಂ ರಕ್ಷಿತು ಅನ್ನೋದಕ್ಕೆ ಭಕ್ಷಿತು ಆಗಿಬಿಟ್ಟಿತ್ತು. ಅದು ತಿದ್ದಿದ ಮೇಲೆ ಮತ್ತೆ ಹೆಂಡತಿ ಸಾಯಲಿಲ್ಲ ಅದರ ನಂತರ ಅಂತ ಒಂದು ಅದು ಹೆದರಿಸೋಕ್ಕಿರೋ ಒಂದು ಕಥೆ. ಅದು ನೀವು ದೇವಿ ಮಹಾತ್ಮೆ ಎಲ್ಲ ಸರಿಯಾಗಿ ಮಾಡಬೇಕು, ಅಕ್ಷರ ತಪ್ಪಬಾರ್ದು ಅನ್ನೋಕ್ಕಿರೋ ಅಂತ ಒಂದು, ಯಾವುದನ್ನು ತಪ್ಪಬಾರ್ದು, ಅದೊಂದೇ ಅಂತೇನು, ಯಾವುದನ್ನು ತಪ್ಪಬಾರ್ದು. ಈಗ ಒಬ್ಬ ಸಾಮಾನ್ಯ ಮನುಷ್ಯನೊಟ್ಟಿಗೆ ಮಾತಾಡುವಾಗಲೂ ಕೂಡ ತಪ್ಪಬಾರ್ದು ಅಂತ, ತಪ್ಪು ಮಾತಾಡಬಾರ್ದು, ತಪ್ಪು ಫಲ ಇದೆ ಅದಕ್ಕೆ. ಹೀಗಿರುವಾಗ ಒಂದು ಅಕ್ಷರ ವ್ಯತ್ಯಾಸ ಆದರೆ ಏನಕ್ಕೆ ಏನೋ ಆಗುತ್ತೆ ಅಂತ ಇರುವಾಗ ಏನೋ ಮಾಡಿದ್ದು ಪೂಜೆ ಆಗೋದು ಹೇಗೆ? ಒಂದು ವೇಳೆ ಆಗುತ್ತೆ ಅಂತಾದರೆ ಮೊದಲು ಆ ಟೆಕ್ನಿಕ್ ನಮಗೆ ಸ್ವಲ್ಪ ಹೇಳಿ, ಅದು ಬೇಕು. ಯಾಕೆಂದರೆ ಮಾಡಿದ್ದೆಲ್ಲ ಪೂಜೆ ಆಗೋ ಆಗಿಬಿಟ್ರೆ ಮತ್ತು ಪೂಜೆ ಮಾಡೋದು ಉಳಿಯುತ್ತಲ್ಲ, ಪ್ರತ್ಯೇಕ ಪೂಜೆ ಮಾಡಬೇಕಾಗಿಲ್ಲ, ಮತ್ತು ಆ ಖರ್ಚು ಉಳಿಯುತ್ತೆ, ಆ ಸಮಯ ಉಳಿಯುತ್ತೆ, ಮತ್ತು ಅಷ್ಟು ಹೊತ್ತು ಕೂತು ಅದೆಲ್ಲ ಉಳಿಯುತ್ತೆ, ಆ ಶ್ರಮ. ಹಾಗಾಗಿ ಮಾಡಿದ್ದೆಲ್ಲ ಪೂಜೆ ಆಗೋ ಥರ ಉಪಾಯ ಇದ್ದರೆ ಆಚಾರ್ಯರೇ ಮೊದಲು ಅದು ನಮ್ಗೆ ಹೇಳಿ, ಆಮೇಲೆ ನೀವು ಬೇರೆಯವ್ರಿಗೆ ಬೇರೆ ಏನು ಉಪದೇಶ ಮಾಡ್ತೀರ ಮಾಡಿ ಅನ್ನೋ ಹಾಗಾಗತ್ತೆ ಅಲ್ವಾ ಅಂತ. ಅದು ಹೇಗಾಗುತ್ತೆ ಅನ್ನೋಕ್ಕೆ ನಿನ್ನೆ ನಿಮ್ಗೆ ಉದಾಹರಣೆ ಕೊಟ್ಟಿದ್ವು. ಇವತ್ತು ಒಂದೆರಡು ಉದಾಹರಣೆಗಳನ್ನು ಅದಕ್ಕೆ ಕೊಡಬೇಕು ಅಂತ ಅಂದ್ಕೊಳ್ತೇವೆ ನಾವು. ಒಂದು ಅತಿಕಾಯನ ಉದಾಹರಣೆ, ಒಂದು ಯಕ್ಷಗಾನದ ಅತಿಕಾಯನ ಉದಾಹರಣೆ. ರಾಮಾಯಣದಲ್ಲಿ ಅತಿಕಾಯನ ಕಥೆ ಆ ರೀತಿ ವಿಸ್ತಾರವಾಗಿಲ್ಲ. ಅವನು ವೃದ್ಧೋಪಸೇವಿ, ಅವನ ಬಗ್ಗೆ ಒಂದು ಒಳ್ಳೆ ಮಾತಿದೆ ಅಲ್ಲಿ. ವೃದ್ಧೋಪಸೇವಿ, ಗುರು ಹಿರಿಯರನ್ನು ಸೇವೆ ಮಾಡೋನು. ತನಯಂ ಧಾನ್ಯ ಮಾಲಿನ್ಯ ಅತಿಕಾಯಂ ಎಂಬುದು. ಧಾನ್ಯ ಮಾಲಿನಿ ಎಂಬವಳ ಮಗ ಅವನು. ರಾವಣನ ಪತ್ನಿ ಒಬ್ಬಳು ಧಾನ್ಯ ಮಾಲಿನಿ ಅಂತ ಆಕೆಗೆ ಹೆಸರು. ಆಕೆ ಮಗನಂತವನು. ತನಯಂ ಧಾನ್ಯ ಮಾಲಿನ್ಯ ಅತಿಕಾಯಂ ಎಮಂ ವಿದುಹು. ಅವನು ಈ ರಾಮಾಯಣದ ಯುದ್ಧದಲ್ಲಿ ಲಕ್ಷ್ಮಣನೊಟ್ಟಿಗೆ ಸೆಣಸಾಡಿ ಪ್ರಾಣಾರ್ಪಣೆ ಮಾಡ್ತಾನೆ. ರಾಮಾಯಣದಲ್ಲಿ ಇಷ್ಟ ಇದೆ, ಯಕ್ಷಗಾನದಲ್ಲಿ ಭಾಳ ಇದೆ. ಆ ಯಕ್ಷಗಾನದ ಉದಾಹರಣೆ ತಗೊಳ್ಳೋಕೆ ಇಷ್ಟಪಡ್ತೀವಿ. ಭಾಳ ಚೆನ್ನಾಗಿದೆ ಅದು ಯಕ್ಷಗಾನದಲ್ಲಿ ಅಂತ. ಯಕ್ಷಗಾನದ ಅತಿಕಾಯ ಅವನು ಬಹಳ ಒಳ್ಳೆಯವನು, ಅವನು ರಾಮ ಭಕ್ತಾಗ್ರೇಸರ. ರಾವಣನ ಮಗನೇ ಆದರೂ ಕೂಡ ದೊಡ್ಡ ರಾಮ ಭಕ್ತ ಅವನು. ಆದರೆ ಅವನು ಸಿಸ್ಟಮ್ ಫಾಲೋ ಮಾಡ್ತಾನೆ, ಸಿಸ್ಟಮ್ ಬಿಟ್ಟು ಹೋಗೋದಿಲ್ಲ ಅವನು. ಅದು ಸರಿಯದು, ವ್ಯವಸ್ಥೆಯನ್ನು ತಪ್ಪಬಾರ್ದು, ವ್ಯವಸ್ಥೆಯನ್ನು ಮೀರೋದು ಬೇರೆ, ಸೃಷ್ಟಿ ನಿಯಮಗಳನ್ನು ಮೀರಬಹುದು. ಈ ನಿಯಮವನ್ನು ಮೀರೋದು ಸರಿ, ಯಾವಾಗಲೂ ನೆನ್ಪಿಟ್ಕೊಳ್ಳಿ ಇದನ್ನು. ನಿಯಮವನ್ನು ತಪ್ಪಬಾರದು, ನಿಯಮ ಭಂಗ ಮಾಡಬಾರ್ದು. ವಿಭೀಷಣ ಮೀರಿದವನು ಅಂತ. ಇವನು ಅದಲ್ಲ, ಅವನು ಅದ್ರ ಪ್ರಕಾರ ಹೋಗೋನು, ವ್ಯವಸ್ಥೆ ಪ್ರಕಾರ ಹೋಗೋನು. ಆದರೆ ಅಲ್ಲೇ ಮುಕ್ತಿಯನ್ನು ಕಂಡವನು. ಹಾಗಾಗಿ ರಾವಣ ಅತಿಕಾಯನಿಗೆ ಅಪ್ಪಣೆ ಕೊಟ್ಟಾಗ, ಯುದ್ಧಕ್ಕೆ ಹೋಗೋನು ಏನು ಅಪ್ಪಣೆ ಕೊಟ್ಟಾಗ, ಅವನು ಎಲ್ಲರನ್ನೂ ರಾಕ್ಷಸರನ್ನೆಲ್ಲ ಕರೆದಂತೆ, ಬನ್ನಿ ಜೊತೆಗೆ ಹೋಗೋಣ ಯುದ್ಧಕ್ಕೆ ಅಂತ. ಕರಿಬೇಕಾದ್ರೆ ಯುದ್ಧಕ್ಕೆ ಅಂತ ಕರೀಲಿಲ್ಲ,
ಬನ್ನಿರೈ ಸಂಸಾರ ಶರದಿಯನ್ನು ದಾಟುವರು, ಅವನ ಆಮಂತ್ರಣ ಆಗಿದೆ ಅಂತ. ಸಂಸಾರ ಶರದಿಯನ್ನು, ಸಂಸಾರ ಸಾಗರವನ್ನು ದಾಟಬೇಕು ಅಂತ ಯಾರಿಗೆಲ್ಲ ಇದೆಯೋ ಅವರೆಲ್ಲ ನನ್ನ ಜೊತೆಗೆ ಬನ್ನಿ. ಅಂದರೆ ನನ್ನ ಜೊತೆಗೆ ಬಂದು ಯುದ್ಧ ಮಾಡಿದರೆ ನಾನು ದಾಟುವಾಗ ನಿಮ್ಮನ್ನು ದಾಟಿಸ್ತೇನೆ. ಅಂದರೆ ಅವನಿಗೆ ಅದು ಯುದ್ಧದಲ್ಲಿ ಬರೋದು ಮೃತ್ಯು ಅಲ್ಲ, ಮುಕ್ತಿ. ಅದು ಯುದ್ಧ ಅಲ್ಲ, ಯಜ್ಞ, ಅದು ಪೂಜೆ, ಅದು ಎತ್ತಕಾಯನಿಗೆ. ಹಾಗಾಗಿ ಹಾಗೆ ಆಮಂತ್ರಣ ಕೊಡ್ತಾನು. ಯಾರಿಗೆ ಭವಸಾಗರವನ್ನು ದಾಟಬೇಕು ಅಂತಿದೆ ಅವ್ರು ಬನ್ನಿ ನನ್ನ ಜೊತೆಗೆ. ಆ ಯುದ್ಧದ ಕ್ರಮವು ಭಾಳ ಚೆನ್ನಾಗಿದೆ. ಷೋಡಶೋಪಚಾರ ಪೂಜೆ. ಅವನು ಬಂದವನು, ನೀನು ರಾಮನು ಲಕ್ಷ್ಮಣನು ಅಂತ ಕೇಳ್ತಾನೆ. ಲಕ್ಷ್ಮಣ ಬಂದಿದ್ದು ನಿಜವಾಗಿ ಅಲ್ಲಿ. ಅವನು ಉತ್ತರ ಕೊಡ್ತಾನೆ, ನೀನು ರಾಮನಾದ್ರೇನು ಲಕ್ಷ್ಮಣನಾದ್ರೆ ಏನು ನಿನಗೆ? ಹೌದು ಅಂತ ಅನಿಸ್ತು ಎತ್ತಕಾಯನಿಗೂ. ಹೌದು, ರಾಮ ಲಕ್ಷ್ಮಣರಲ್ಲಿ ಭೇದ ಏನು? ಭಗವಂತನಿಗೂ ಭಾಗವತರಿಗೂ ಭೇದ ಇಲ್ಲ, ಸ್ವಲ್ಪ ಸುಲಭ ಇದೆ ಅಂತ. ಭಾಗವತರು ಇಲ್ಲೇ ಲಭ್ಯ ಅಂತ, ಭಗವಂತ ಅಲ್ಲೆಲ್ಲೋ ಅಂತ. ಅವನು ಇಲ್ಲೇ ಲಭ್ಯನಾಗುವುದಾದರೆ ಭಗವಂತ ಭಾಗವತರ ರೂಪದಲ್ಲಿ ಲಭ್ಯನಾಗ್ತಾನೆ. ಭಾಗವತ ಅಂದರೆ ಭಗವಂತನವನು ಅಂತ, ಅದಕ್ಕೆ ಆ ಶಬ್ದಕ್ಕಷ್ಟೇ ಅರ್ಥ. ಭಗವತಃ ಅಯಂ, ಅವನಿಗೆ ಸೇರಿದವನು, ಭಗವಂತನಿಗೆ ಸೇರಿದವನು. ಹಾಗಾಗಿ ನೀನೇ ರಾಮ ಅಂತ. ಅದು ಯಾರೇ ಬಂದರು ರಾಮನ ಕಡೆಯಿಂದ, ರಾಮನೇ ನೀನು. ಚೆನ್ನಾಗಿದೆ ಅದು. ಅಯೋಧ್ಯೆಯಿಂದ ಯಾರೇ ಬಂದರೂ ರಾಮ ಅಂತ ನಮಸ್ಕಾರ ಮಾಡಬೇಕಂತೆ. ಯಾರೇ ಬಂದರು ರಾಮ ಅಂತ ನಮಸ್ಕಾರ ಮಾಡಬೇಕಂತ. ಯಾಕೆಂದರೆ ಬಂದಿದ್ದ ಅಯೋಧ್ಯೆಯಿಂದ, ರಾಮ ಇಲ್ಲದೆ ಇರ್ತಾನ. ಅವನು ಪೂಜೆ ಮಾಡ್ತಾನೆ. ಪೂಜೆ ಹೇಗೆ ಅಂದರೆ ಬಾಣಗಳೇ ಪೂಜೆ. ಅದು ತುಂಬ ಚೆನ್ನಾಗಿದೆ. ಅದು ಸರಳ ಪೂಜೆ ಅಂತ. ಅದು ಅಂತ ಸರಳ ಅಂದರೆ ಬಾಣ, ಆ ಬಾಣದಿಂದ ಮಾಡುವ ಪೂಜೆ. ಅದಕ್ಕೆ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ, ಒಂದು ಬಾಣ ಹೇಗಿದೆ ನೋಡಿ ಪೂಜೆ ಅದು ಅಂತ. ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ, ಇನ್ನೊಂದು ಬಾಣ. ಭಾವಪೂಜೆ ಮಾಡಿದ್ರೆ ಹಾಗೆ ಮಾಡಬೇಕು ಅಂತ, ನಿಜವಾದ ಅರ್ಥದ ಭಾವಪೂಜೆ. ಷೋಡಶೋಪಚಾರ ಮಾಡ್ತಾನೆ. ಬಾಣದಿಂದಲೇ ಅಭಿಷೇಕ, ಬಾಣದಿಂದಲೇ ಅರ್ಚನೆ, ಬಾಣವೇ ಅಕ್ಷತೆ, ಬಾಣವೇ ಪುಷ್ಪ, ಅದೇ ಹೂವು ಅಂತ, ಬಾಣವೇ ಅಂತ. ಬಾಣವೇ ನೈವೇದ್ಯ. ಎಲ್ಲ ಮುಗಿದ ಮೇಲೆ ಅವನು ಲಕ್ಷ್ಮಣ ಹೇಳಿದಂತೆ, ಈಗ ಪ್ರಸಾದ ಕೊಡಬೇಕಲ್ಲ ಅಂತ ನನಗೆ. ಹಾಗಾಗಿ ಅವನು ಆ ಕಡೆಯಿಂದ ಬಾಣ ಬಿಟ್ಟನಂತೆ, ಅದು ಪ್ರಸಾದ ತಗೋ ಅಂತ. ಅಲ್ಲಿಗೆ ಯುದ್ಧ ಮುಗೀತು ಅಂತ, ಮುಕ್ತಿ ಆಯಿತು ಅವನಿಗೆ, ಅತಿಕಾಯನಿಗೆ. ಹೇಗಿದೆ ಅದು? ಎಂಥ ಅದ್ಭುತವಾಗಿದೆ ಅದು. ಅದು ಯಾವನ ಹೃದಯದಲ್ಲಿ ಈ ಒಂದು ಭಾವ ಹುಟ್ಟಿದೆಯೋ ಅವನು ಮನುಷ್ಯನೇ ಅಲ್ಲ, ಅವನು ದೇವರು. ಅವನು ಪ್ರಸಾದವು ಬಾಣವೇ. ನನ್ನ ಪ್ರಸನ್ನತೆಯನ್ನು ನೀನು ಎಂಥ ಪೂಜೆ ಮಾಡಿದೆಯೋ ಅಂಥ ಪ್ರಸಾದ ಕೊಡ್ತೇನೆ. ಪೂಜೆಗೆ ತಕ್ಕ ಪ್ರಸಾದ ಕೊಡಬೇಕಲ್ಲ. ನೀವೇನು ನೈವೇದ್ಯ ಮಾಡ್ತೀರಿ ಅದಂತಾನೆ ಪ್ರಸಾದ ಕೊಡಬೇಕು. ನೀವೇನು ಹೂವು ಏರಿಸಿರ್ತೀರಿ ಅದಂತಾನೆ ಪ್ರಸಾದ ಕೊಡಬೇಕು. ಲಕ್ಷ್ಮಣನದು ಕೂಡ ಯುಕ್ತಿಯುಕ್ತವಾಗಿದೆ ಅದು. ಹಾಗೆ ಆರಾಧನೆಯ ರೂಪದ ಒಂದು ಯುದ್ಧ ನಡೆಯಿತು ರಾಮಾಯಣದಲ್ಲಿ. ಪ್ರಸಾದವೂ ಹಾಗೆ ಅಂತ, ಮುಕ್ತಿ ರೂಪದ ಪ್ರಸಾದ ಅದು. ಮೇಲ್ನೋಟಕ್ಕೆ ಮೃತ್ಯು ಅದು, ಆಗಿದ್ದು ಮುಕ್ತಿ. ಬಂದಿರ ಈ ಸಂಸಾರ ಶರದಿಯನ್ನು ದಾಟುವರು. ಆಗದೆ ಇರೋದು ಹೇಗೆ ಹೇಳಿ? ಅದನ್ನು ಯಾರು ನೋಡಿದರೆ ಆ ನೋಡಿದ ಪುಣ್ಯಾತ್ಮ ಅವನು ಮುಕ್ತಿಯನ್ನೇ ಪಡಿತಾನೆ, ಬೇರೆ ಏನಾಗೋದಿಲ್ಲ ಅಂತ. ಅವನು ಕಪಿಯಾಗಲಿ ರಾಕ್ಷಸನಾಗಲಿ, ಈ ಕಡೆ ಇರಲಿ ಆ ಕಡೆ ಇರಲಿ, ಆ ಸನ್ನಿವೇಶ ನೋಡಿದವನ ಕಣ್ಣ ಪಾಪಗಳು ಕಳೆದೋದವು. ಈಗ ಹೇಳಿ, ಇದೇ ಪೂಜೆ ಆಗ್ಬೋದು ಅಂತಾದರೆ, ಅಂದರೆ ಭಾಗವತನೊಬ್ಬನ ಮೇಲೆ ಬಾಣಗಳ ಮಳೆ ಕರೀತಾ ಇದ್ದಾನೆ ಅವನು, ಅಂಗಾಂಗ ಛೇದ ಮಾಡ್ತಾ ಇದ್ದಾನೆ, ರಕ್ತ ಚಿಮ್ಮುತ್ತಾ ಇದೆ. ಆ ಲಕ್ಷ್ಮಣ ಏನು ಆ ಪೂಜೆ ಆಗುವವರೆಗೆ ಮಧ್ಯದಲ್ಲಿ ಬರಲಿಲ್ಲ ಅವನು. ದೇವರು ಆ ಸಮಯದಲ್ಲಿ ಸುಮ್ಮನೆ ಇರ್ತಾರೆ. ಅಪರೂಪಕ್ಕೆ ಒಂದು ಒಳ್ಳೆ ಬುದ್ಧಿ ಬಂದಿದೆ, ಪೂಜೆ ಮಾಡ್ತಾ ಇದ್ದಾನೆ, ಆ ಸಮಯದಲ್ಲಿ ನಾಯಕ ಮಧ್ಯೆ ಬರಲಿ, ನೀವು ಮಾಡೋದಲ್ಲ ಮಾಡಪ್ಪ ಅಂತ. ಯಾವ ದೇವರು ತಕರಾರು ಮಾಡಿದ್ದಿಲ್ಲ ಅಂತ. ಅದ್ಯಾಕೆ ನೀನು ಬಿಳಿ ಹೂವು ತಂದೆ ಕೆಂಪು ಹೂವು ತರಬಾರ್ದು ಅಂತ ಕೇಳಿದ್ದಿಲ್ಲ ಯಾವ ದೇವರು ಅಂತ. ಕೊಟ್ಟಿದ್ದಂತ ತಗೊಳ್ಳೋದು ಅಂತ, ಅದಕ್ಕೆ ದೇವರು ಅಂತ ಹೇಳೋದು ಅಂತ, ತಕರಾರಿಲ್ಲ ಅಂತ. ನಿಮ್ಮ ಮನುಷ್ಯನಿಗೆ ಪೂಜೆ ಮಾಡಿದರೆ ಅದು ಏನು ಪೂಜೆ ಮಾಡಿದ್ರು ಮತ್ತೇನೋ ಮಾಡಬೇಕಿತ್ತು ಅಂತ ನಾನು, ನೀವು ಮಾಡಿದ್ದಕ್ಕೆ ಅವನಿಗೆ ಸಮಾಧಾನ ಇಲ್ಲ ಅಂತ ಪೂಜೆ ಮಾಡಬಾರ್ದು. ಅದರ ಬದಲಿಗೆ ದೇವರಿಗೆ ಪೂಜೆ ಮಾಡಿದರೆ ಮಾಡಿದ್ದರ ತೃಪ್ತಿ ಅಂತ. ಸುಮ್ಮನೆ ಪೂಜೆಯನ್ನು ಕೈಗೊಳ್ತಾನಲ್ಲ. ಬಾಣಗಳು ಶರೀರವನ್ನು ಹೋಗುತ್ತಾ ಇದ್ರೂ ಕೂಡ ಲಕ್ಷ್ಮಣ ಹೇಗಿದ್ದಿರ್ಬೋದು ಅಂತ ರಾಮನಿಗೆ ಪೂಜೆ ಮಾಡ್ತಾ ಇದ್ದಾನೆ ಅವನು. ಎಷ್ಟು ಚೆನ್ನಾಗಿದೆ ಅಂದರೆ, ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ನೋಡಿ,
ಪೂಜೆಯನ್ನೇ ಮಾಡ್ತೇವೆ. ಭಕ್ತ, ನಿಜವಾದ ಭಕ್ತಿ ಭಗವಂತನಿಗೆ ಪೂಜೆಯನ್ನೇ ಮಾಡ್ತಾನೆ, ಅದು ಪೂಜೆ. ಇನ್ನು ಏನೇನೋ ದಿನದ ಚಟುವಟಿಕೆಗಳು ನಡೀತಾ ಇರ್ತವೆ, ಅದು ಪೂಜೆ ಆಗ್ಬೋದು. ವಿರೋಧವೂ ಪೂಜೆ ಆಗ್ಬೋದು. ಭಗವಂತನ ಮೇಲೆ ಬಾಣಗಳ ಮಳೆಗರೆದು ಪೂಜೆ ಮಾಡ್ಬೋದು. ಯಾಕೆಂದರೆ ಅತಿಕಾಯ ಸರಳ, ಸೀದಾ ಅಂತ. ಸರಳ ಅಂದರೆ ಸಂಸ್ಕೃತದಲ್ಲಿ ಸರಳ ಅನ್ನೋದಕ್ಕೆ ಅರ್ಥ ಇರೋದು ರುಜು ಅಂತ. ನೇರ ಅನ್ನೋದಕ್ಕೆ ಸರಳ ಅನ್ನೋ ಪದ ಇರೋದು. ನೇರ. ನನಗಿದು ಯುದ್ಧ ಕರ್ತವ್ಯವಾಗಿ ಬಂದಿದೆ, ಮಾಡದೇ ಇರಲಾರೆ. ಅವನ ಮಗ ನಾನು, ಲಂಕೆಯ ಒಬ್ಬ ಪ್ರಜೆ ನಾನು, ಅವನ ಸೇನೆಯ ಒಬ್ಬ ಸೈನಿಕ ನಾನು, ಸೇನಾಪತಿಗಳಲ್ಲಿ ಒಬ್ಬ ನಾನು ಮಾಡದೆ ಹೇಗಿರಲಿ? ನೀನೇ ಹುಟ್ಟಿಸಿದವನು, ಅಲ್ಲಿ ರಾವಣನ ಮಗನಾಗಿ ಹುಟ್ಟಿಸಿದೀಯ. ನನಗೆ ಯುದ್ಧ ನೀನೇ ಕಲಿಸಿದ್ದು, ನಿನ್ನಿಂದಲೇ ಬಂದಿದ್ದು, ಸೈನಿಕನಾಗಿ ಮಾಡಿದ್ದು ನೀನೇ. ಹಾಗಾಗಿ ನೀನು ಏನು ನನ್ನನ್ನು ಮಾಡಿಟ್ಟಿದೆಯೋ ಅಲ್ಲಿಂದ ಅದಕ್ಕೆ ತಕ್ಕ ಹಾಗೆ ನಿನ್ನ ಪೂಜೆಯನ್ನು ನಾನು ಮಾಡ್ತೇನೆ. ಸರಳ ಅಲ್ಲದೆ ಮತ್ತೆ ನೀನು ಹೇಳಿ? ಸರಳಾತಿ ಸರಳ. ಹಾಗಾಗಿ ಸುಪ್ರೀತನಾದ ಭಗವಂತ, ಅದಕ್ಕೆ ಮುಕ್ತಿಯನ್ನು ಕೊಟ್ಟ. ಅತಿ ಕಾಯ ಅವನು ಅಂದರೆ ಕಾಯವನ್ನು ಮೀರಿದವನು ಅಂತ, ಅದನ್ನು ದಾಟಿದವನು ಅಂತ. ಈ ಅನೇಕರು ಉಳಿದವರು ಕಾಯಕ್ಕೆ ಸೀಮಿತವಾಗಿ ಹೋಗ್ಬಿಟ್ರು. ಅವರು ದೇಹದ ಪೂಜೆಯನ್ನು ಮಾಡ್ತಾ ಆಯುಸ್ಸನ್ನು ಕಳೆದುಬಿಟ್ರು, ದೇಹ ಭಾವದಲ್ಲೇ ಇದ್ದರು. ಅವನು ಅದನ್ನು ಮೀರಿದ. ಅವನಿಗೆ ದೇಹ ಏನು ಬೇಡ, ಹಾಗಾಗಿ ಅವನಿಗೆ ಸಾವಿನ ಬಗ್ಗೆ ಏನೂ ಭಯ ಇಲ್ಲ, ಆತಂಕ ಇಲ್ಲ. ಅವನಿಗೆ ಮರಣ ಮಹಾನವಮಿ ಅವನಿಗೆ, ಅತಿಕಾಯನಿಗೆ. ಅದೇ ಪೂಜೆ ಆಗೋದಾದರೆ, ದೇವರ ಮೇಲೆ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗ ಮಾಡಿದ ಪೂಜೆ ಆಗೋದಾದರೆ, ನೀವು ಏನೇನು ನಿತ್ಯ ಈಗ ದೇವರ ವಿರೋಧದ್ದಲ್ಲ ಅದೇನು. ಉದರಂಭರಣ ದಿನಕ್ಕೆ ಇಡೀ ದಿನ ಏನೇನೋ ಮಾಡ್ತಾ ಇರ್ತೇವೆ ನಾವು, ಅದು ಯಾಕೆ ಪೂಜೆ ಆಗೋದಿಲ್ಲ ಹೇಳಿ? ಒಳಗೆ ಅವನು ಇರಬೇಕು ಅಂತ, ಮನಸ್ಸು ಅವನಲ್ಲಿ ಇರಬೇಕು. ಅದೇ ನಿಯಮ. ನೀವು ಕರ್ಮ ಏನೇ ಮಾಡಿ ಪೂಜೆ ಆಗುತ್ತೆ, ಮನಸ್ಸು ಅವನಲ್ಲಿ ಇರಬೇಕು. ನೀವು ಏನೇ ಮಾಡ್ತಾಯಿರಿ, ಮಾಡುವಾಗ ಒಂದು ಸರ್ತಿ ಅಪ್ಪ ಎಲ್ಲಿದೆಯೇ ಅಂತ ಒಂದು ಸಾರಿ ನೆನಪು ಮಾಡಿಕೊಂಡ್ರೆ, ಎಲ್ಲಿದೆಯೋ ನೀನು ಅಂತ, ನೀವು ಮಾಡಿದ ಪೂಜೆ ಆಗತ್ತೆ ಆಗ ಅಂತ. ಅಷ್ಟೇ ಇರೋದು ಅಂತ. ಆರ್ದ್ರವಾಗಿ ಅಂದರೆ ನೆನೆದ ಮನದಲ್ಲಿ ನೆನೆಯಬೇಕು ಭಗವಂತನನ್ನು. ನೀವು ಭಗವಂತನ ನೆನೆಯಬೇಕು ಅಂದರೆ ಮನವೂ ನೆನೆಯಬೇಕು ಅಂತ. ಆರ್ದ್ರವಾಗಿರಬೇಕು ಮನಸ್ಸು ಅಂತ. ಆರ್ದ್ರ ಮನಸ್ಸಿಂದ ನೆನೆಸಿದರೆ ಅವನನ್ನು ನೀವು ಏನೇ ಮಾಡಿದ ಪೂಜೆಯಾಗಿ ಪರಿಣಮಿಸುತ್ತೆ. ಅದಕ್ಕೆ ಇನ್ನೊಂದು ಗಂಭೀರ ಉದಾಹರಣೆ, ಅದು ಅರ್ಜುನ ದ್ರೋಣರ ಉದಾಹರಣೆ. ಗುರುಗಳು ದ್ರೋಣರು, ಇವನು ಪ್ರೀತಿ ಶಿಷ್ಯ ಅರ್ಜುನ, ಒಂದನೇ ಶಿಷ್ಯ. ಅವ್ರ ಶಿಷ್ಯ ಅಂತ ಹೆಮ್ಮೆಂದು ಹೇಳ್ಕೊಂಡಿದ್ದ ಅರ್ಜುನನವರು, ಅಶ್ವತ್ಥಾಮನನ್ನು ಕೂಡ ಅಲ್ಲ ದ್ರೋಣರು. ಸಮರಭೂಮಿಯಲ್ಲಿ ಎದುರಾಗ್ತಾರೆ ಒಬ್ಬರಿಗೊಬ್ಬರು. ಅರ್ಜುನನಿಗೆ ಒಂದು ಇಬ್ಬಂದಿ, ಯುದ್ಧದ ಬಗ್ಗೆ ಇಬ್ಬಂದಿ ಇಲ್ಲ, ಕೃಷ್ಣ ಹೇಳಿಯಾಗಿದೆ. ಅದಕ್ಕಿಂತ ಮುಂಚೆ ಒಂದು ಸರ್ತಿ ಪರಸ್ಪರ ಎದುರಾಗ್ತಾರೆ ಅವರು. ಉತ್ತರ ಕುಮಾರನ ಕಥೆ ಇದೆಯಲ್ಲ, ಅಲ್ಲೂ ಕೂಡ ಎದುರಾಗ್ತಾರೆ. ಯುದ್ಧ ಕರ್ತವ್ಯ, ಕ್ಷಾತ್ರಧರ್ಮ ಅದು. ಆದರೆ ಅರ್ಜುನನಿಗೆ ಗುರುಗಳಿಗೆ ಅಭಿವಾದನೆ ಮಾಡದೇ ಇರೋಕ್ಕೆ ಮನಸ್ಸಿಲ್ಲ, ಕುಶಲ ಪ್ರಶ್ನೆ ಕೇಳದೇ ಇರೋಕ್ಕೆ ಮನಸ್ಸಿಲ್ಲ. ಆದರೆ ಒಬ್ಬರನ್ನೊಬ್ಬರು ಕಡಿಯೋಕ್ಕೆ ಅಂತ ನಿಂತಿದ್ದಾರೆ, ಒಬ್ಬರನ್ನೊಬ್ಬರು ಕೊಲ್ಲೋಕ್ಕೆ ಅಂತ ನಿಂತಿದ್ದಾರೆ. ಆದರೂ ಕೂಡ ಅರ್ಜುನ ಯುದ್ಧ ಮರ್ಯಾದೆಯನ್ನು ಮೀರೋ ಹಾಗಿಲ್ಲ, ಹಾಗೆ ಶಿಷ್ಯ ಮರ್ಯಾದೆಯನ್ನು ಕೂಡ ಮೀರೋ ಹಾಗಿಲ್ಲ. ಅರ್ಜುನ ಹೇಗೆ ವರ್ತಿಸ್ತಾನೆ ಅಂದರೆ ಅದಕ್ಕೆ ಅಂಥವನಿಗೆ ಗೀತೋಪದೇಶ ಆಗಿದ್ದು. ಏನು ಮಾಡಬೇಕು ಅವನು? ಹೋಗಿ ಕುಶಲ ಪ್ರಶ್ನೆ ಮಾಡೋ ಸಮಯವಾ? ಹೇಗಿದ್ದೀರಿ, ಇವತ್ತೇನು ತರಕಾರಿ ಅಂತ ಕೇಳೋಕ್ಕೆ ಸಮಯವಾದು ಅಂತ ಸಮಯ ಎಲ್ಲ ತಾನೆ ಅಂತ. ಆದರೆ ಕೇಳ್ತಾನೆ ಅವನು ಅದನ್ನು ಅಂತ, ಯುದ್ಧ ಮರ್ಯಾದೆಯ ಒಳಗೆ ಕೇಳ್ತಾನೆ ಅವನು ಅಂತ. ಮೊದಲ 2 ಬಾಣಗಳು ಭೂಮಿಯನ್ನು ಹೊಕ್ಕುವಂತೆ, ದ್ರೋಣರ ಮುಂದಿನ ಭೂಮಿಯನ್ನು, ನೆಲಕ್ಕೆ 2 ಬಾಣ ಅಂತ. ಅದು ಅಭಿವಾದನ ಅದು ಅಂತ ದ್ರೋಣರಿಗೆ ಅಂತ. ಮತ್ತೆರಡು ಬಾಣ ಕಿವಿ ಪಕ್ಕದಲ್ಲೂ ಹೋದುವಂತೆ, ಆ ಕಡೆ ಈ ಕಡೆಯಿಂದ. ಹೇಗಿದ್ದೀರಿ ಅಂತ ಕುಶಲ ಪ್ರಶ್ನೆ ಅದು ಅಂತ. ಆ ಯುದ್ಧದಲ್ಲಿ ಯಾರು ಗೆದ್ದರೂ ನಾವು ಮತ್ತೆ ಪ್ರತ್ಯೇಕ ಹೇಳಬೇಕಾಗಿಲ್ಲ ನಮಗೆ. ಯಾಕೆಂದರೆ ಅಂತಹ ಒಬ್ಬ ಅಂದರೆ ಶಿಷ್ಯ, ಆದರ್ಶ ಶಿಷ್ಯ ಅವನು. ಅವನಿಗೆ ಗೆಲುವಾಗಲಿ ಅಂತ ಗುರು ಹಾರೈಸ್ತಾ ಇರೋದು ಹೇಗೆ ಅಂತ, ನನ್ನ ಮೇಲೆ ಗೆಲ್ಲು ನೀನು ಅಂತ. ಗೆಲ್ಲಲೇಬೇಕು ಅಂತ, ಗೆಲ್ಲಲೇಬೇಕು ಅವನು ಅಂತ. ಆ ಗುರು ಹಾಗೆ ಹರಿಸಲೇಬೇಕು ಅಂತ. ಯಾಕೆಂದರೆ ಆ ಯುದ್ಧ ಮರ್ಯಾದೆಗೆ ಒಳಪಟ್ಟೆ ಬಾಣಗಳ ಮೂಲಕ ಗುರು ಪೂಜೆಯನ್ನು ಮಾಡ್ಬೋದು ಅಂತ, ಉಭಯ ಕುಶಲೋಪರಿ ಮಾಡ್ಬೋದು ಅಲ್ಲಿ ಅಂತ ಭಾವ. ಮನಸ್ಸೇನು ನೋಡಿ, ಬಾಣ ಎಷ್ಟು ಹರಿತವೋ, ಎಷ್ಟು ಕ್ರೂರವೋ
ರಕ್ತ ಪಿಪಾಸು ನೋಡಿ ಬಾಣ ಅಂದರೆ, ಆದರೆ ಮನಸ್ಸು ಅಷ್ಟೇ ಮೃದು, ಅಷ್ಟೇ ಆರ್ದ್ರ ಅಂತ. ನನ್ನ ಗುರು ಆ ಭಾವ ಇದೆ ಅಲ್ಲಿ, ನಾನು ಶಿಷ್ಯ. ಅದು ನಿಮ್ಮ ಶಿಷ್ಯನಾಗಿ ಆ ಶಿಷ್ಯತ್ವಕ್ಕೆ ಕಲಂಕ ತರೋದಿಲ್ಲ. ನಾನೀಗ ಓಡಿದರೆ ಯುದ್ಧದಿಂದ ಬಂದು ಅಡ್ಡ ಬಿದ್ದರೆ ಅದು ನೀವು ಏನನ್ನು ಕಲಿಸ್ಕೊಟ್ಟಿದ್ದೀರಿ ಆ ವಿದ್ಯೆಗೆ ಕಲಂಕ ಆಗ್ತದೆ. ಅದನ್ನು ಮಾಡೋದಿಲ್ಲ, ಯುದ್ಧ ಮಾಡ್ತೇನೆ. ಎಷ್ಟು ಚೆನ್ನಾಗಿದೆ, ಇದೆಲ್ಲ ಪೂಜೆ ಆಗ್ಬೋದು ಅಂತ ಅಂದಮೇಲೆ ನಮ್ಮ ಇನ್ನಿತರ ಚಟುವಟಿಕೆಗಳು ಪೂಜೆ ಆಗದಿರೋದು ಹೇಗೆ? ಅದು ವಿರೋಧ ಅಲ್ಲ ಏನಿಷ್ಟಕ್ಕೂ. ಈಗ ಕೆಲವು ಪೂರ್ಣ ಸಮರ್ಪಣೆ ಅದು ಪೂಜೆಯೇ, ಕೆಲವು ಈ ರೀತಿ ಯುದ್ಧ ಅದು ವಿರೋಧವೇ. ಅದು ಅಂದರೆ ಇದು ಒಂದು ಆ ತುದಿ ಒಂದು ಈ ತುದಿ, ಎರಡರ ಮಧ್ಯೆ ಇದೆ ನಮ್ಮ ಇತರ ಚಟುವಟಿಕೆಗಳು. ಅದು ಉದಾಸೀನ ಅದು ಅಂತ. ಇದೇ ಹಾಗಾದ ಮೇಲೆ ಅದು ಹಾಗಾಗದೇ ಇರೋದು ಹೇಗೆ? ಒಂದು ನೆನಪು ಬೇಕು ನಮಗೆ, ಮನಸ್ಸಲ್ಲಿರಬೇಕು. ಇಲ್ಲೋ ನಾವೇ ಬರದ ನೆನಪು ನಮಗೆ, ಮನವೆಲ್ಲಿಯೋ ನಮನವಲ್ಲಿಗೆ, ಮನವೆಲ್ಲಿಯೋ ನಮನವಲ್ಲಿಗೆ. ಅದಕ್ಕೊಂದು ಲಘು ಉದಾಹರಣೆಯನ್ನು ಕೊಟ್ಟಿದ್ದು ನಾವು. ಇದೆರಡು ಭಾಳ ಗಂಭೀರ ಉದಾಹರಣೆ ಆಯಿತು. ಲಘು ಉದಾಹರಣೆಯನ್ನು ಕೂಡ ಕೊಟ್ಟಿದ್ವು. ದೇವರು ಮುಂದೆ ನಿಂತಿರ್ತಾನೆ ದೇವಸ್ಥಾನದಲ್ಲಿ, ರಶ್ ಇದೆ ತುಂಬ, ಚಪ್ಪಲಿ ಹೊರಗಿದೆ. ನೀವು ಅದರ ನೆನಪಲ್ಲಿ ಕೈ ಮುಗಿದ್ರೆ ಅಡ್ರೆಸ್ ಅದಾಗತ್ತೆ ಅಂತ, ನಮಸ್ಕಾರಕ್ಕೆ ಅಂತ. ಚಪ್ಪಲಿಗೆ ಹೋಗುತ್ತೆ ನಮಸ್ಕಾರ ಅದು ಅಂತ, ದೇವರಿಗಲ್ಲ ಅಂತ. ಅಂದರೆ ದೇವರು ಮುಂದೆ ನಿಂತರು, ದೇವರಿಗೆ ನಮಸ್ಕಾರ ಮಾಡಿದರು, ನೆನಪು ಬೇರೆ ಯಾವುದೋ ಮಾಡಿಕೊಂಡ್ರೆ ನಮಸ್ಕಾರ ಅಲ್ಲಿಗೆ ಹೋಗುತ್ತಲ್ವಾ? ಹಾಗೆ ಬೇರೆ ಏನೋ ಮಾಡ್ತಾಯಿದ್ರು ನೀವು, ನೆನಪು ಇಲ್ಲಿದ್ದರೆ, ದೇವರಲ್ಲಿದ್ದರೆ ನಮಸ್ಕಾರ ಅಲ್ಲಿಗೆ ಹೋಗುತ್ತೆ ಅಂತ. ನೀವೇನೇ ಮಾಡ್ತಾಯಿರಿ, ಏನೇ ಮಾಡ್ತಾಯಿರಿ, ಆ ಕೃಷ್ಣ ಎನ್ನಬಾರದೆ ಹಾಡಲು ಅದೆಲ್ಲ ಇದೆ ಅಂತ. ಸಾಂಸಾರಿಕವಾದ ಯಾವುದೇ ವ್ಯವಹಾರದಲ್ಲಿರು ಕೃಷ್ಣ ಎನ್ನಬಾರದೆ, ಒಂದು ಸಾರಿ ಅಪ್ಪ ಅಂತ ನೆನಪು ಮಾಡಿಕೊಂಡ್ರೆ ಅಲ್ಲಿಗೆ ಹೋಗುತ್ತೆ ಅದು. ಇನ್ನೊಂದು ತುಂಬ ಸುಂದರವಾದ ಉದಾಹರಣೆ ಇದೆ, ಇದು ಈ ಕಾಲಕ್ಕೆ ಸಂಬಂಧಪಟ್ಟಿರೋದು ಉದಾಹರಣೆ. ಒಬ್ಬಳು ಶಿಷ್ಯೆ, ಒಬ್ಬರು ಗುರುಗಳು, ಈ ಶತಮಾನದವರೇ ಅವರು ಬದುಕಿ ಬಾಳ್ದವರೇ, ಇದೇ ಭೂಮಿಯಲ್ಲಿ ನಮ್ಮಿದೇ ಕನ್ನಡ ನಾಡಲ್ಲೇ ಬದುಕಿ ಬಾಳ್ದವರು. ಆಕೆ ಊಟ ಮಾಡುವಾಗ ಆ ಸಾಂಬಾರು ತುಂಬ ರುಚಿಯಾಗುತ್ತೆ ಅವಳಿಗೆ ಅಂತ, ತುಂಬ ರುಚಿ ಅನಿಸುತ್ತೆ ಅವಳಿಗೆ ಅಂತ. ತನ್ನ ಗುರುವನ್ನು ನೆನಪು ಮಾಡಿಕೊಡ್ತಾಳೆ ಅವಳು, ತುಂಬ ಆರ್ದ್ರವಾಗಿ, ಇದು ನಿನಗಿರಲಿ ಅಂತ, ಚೆನ್ನಾಗಿದೆಯಲ್ವ, ರುಚಿಯಾಗಿದೆಯಲ್ವ, ನಿನಗಿರಲಿ ಅಂತ. ಮಧ್ಯಾಹ್ನ ಮೇಲೆ ಗುರುವಿನ ಹತ್ರ ಹೋಗ್ತಾರೆ ಅವಳು. ಗುರುಗಳು ಕೇಳ್ತಾರೆ, ಇಂಥ ಸಾಂಬಾರು ಮಾಡಿದ್ರಲ್ವಾ ಅಂತ, ತುಂಬ ರುಚಿಯಾಗಿತ್ತಲ್ವಾ ಅಂತ. ಅರೆ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಆಕೆ ಸಹಜ ಪ್ರಶ್ನೆ. ಅವ್ರು ಹೇಳ್ತಾರೆ, ಏನಿಲ್ಲ, ತೇಗಿದೆ, ತೇಗಿನಲ್ಲಿ ಆ ಪರಿಮಳ ಇತ್ತು ಅಂತ. ಇದು ಸಾಧ್ಯ ಇದು ಅಂತ. ನಾವೀಗ ಏನು ಹೇಳ್ತಿದ್ದೇವೆ, ಇದು ನಿಜವಾಗಿ ನಡೆದಿದ್ದಿದ್ದು ಅಂತ, ನಿಜವಾಗಿಯೂ ನಡೆದಿದ್ದಿದ್ದು ಅಂತ, ಇಲ್ಲೇ ಇದೇ ಭೂಮಿಯಲ್ಲೇ ನಡೆದಿದ್ದಿದ್ದು ಅಂತ. ಇಲ್ಲಿ ಉತ್ಪ್ರೇಕ್ಷೆ ಇಲ್ಲ, ಪುರಾಣ ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ಇದು ಗೊತ್ತಿರೋಂಥವ್ರು ಇವತ್ತಿಗೂ ಇದ್ದಾರೆ, ಈ ಸಂಗತಿ ಗೊತ್ತಿರೋಂಥವ್ರು ಅಂತ. ಇದು ಸಾಧ್ಯ. ನಾವು ಯಾಕೆ ಹೇಳೋದು ಅಂದರೆ, ಅವಳು ಮಾಡಿದ ಊಟ ಪೂಜೆ ಆಗ್ತಾ ಇದೆ ಅಂತ, ಅವಳು ಮಾಡಿದ ಊಟ ನೈವೇದ್ಯ ಆಗ್ತಾ ಇದೆ ಅಂತ, ಅವಳು ಗುರುವಿಗೆ ಅಂತ. ಹೇಗೆ ಅಂದರೆ ಆ ಒಂದು ನೆನಪು ಅಂತ. ಒಂದು ಸಾರಿ ಆರ್ದ್ರವಾಗಿ ಮನಸ್ಸಲ್ಲಿ ಹೋಯ್ತಲ್ಲ, ನಿನಗಿರಲಿ ಅಂತ, ಅಲ್ಲಿಗೆ ಹೋಯ್ತದು ಅಂತ. ಅದು ಕೇವಲ ಮಾನಸ ಅಲ್ಲ, ಭೌತಿಕ ಕೂಡ ಆಗ್ಬೋದು ಅಂತ. ಅಂದರೆ ಅಲ್ಲಿವರೆಗೂ ಬರ್ಬೋದು ಅಂತ, ತೇಗಿನವರೆಗೂ ಬರ್ಬೋದು ಅಂತ. ತೇಗ ಒಂದು ತೃಪ್ತಿ ಅಂತ. ತೇಗೆ ಯಾಕಾಗಬೇಕು ಅಂದರೆ ಆ ತೃಪ್ತಿ ಅದು ಅಂತ, ಅಷ್ಟು ತೃಪ್ತಿಯಾಗಿದೆ ಗುರುವಿಗೆ ಅಂತ. ಹಾಗಾಗಿ ತೇಗ ಬಂತು ಅಂತ. ಆ ತೇಗನಲ್ಲಿ ಮಾಧ್ಯಮವು ಕೂಡ ಬಂತು ಅಂತ, ಅದರ ಪರಿಮಳ, ಅದರ ರುಚಿ ಬಂತು ಅಂತ. ನಾವೊಂದು ಊಟ ಮಾಡಿದರೆ ಆಮೇಲೆ ತೇಗುವಾಗಿ ಬರುತ್ತಲ್ಲ, ಆ ತರಹ ಬಂತು ಅಂತ. ಇದು ಬರ್ಬೋದು, ಇದು ಸಾಧ್ಯ ಇದು ಅಂತ. ಅದಿಲ್ಲಿದ್ರೆ ಶ್ರಾದ್ದದಲ್ಲಿ ನಾವು ಯಾರೋ ಬ್ರಾಹ್ಮಣರಿಗೆ ಊಟ ಹಾಕ್ತಾ ಇರ್ತೇವಲ್ವ, ಅದು ಹೇಗೆ ಅಲ್ಲಿಗೆ ಸಲ್ಲತ್ತೆ, ಪಿತೃಗಳಿಗೆ ಹೇಗೆ ಸಲ್ಲತ್ತೆ? ಅದಕ್ಕೆ ಧರ್ಮರಾಜ ಹೇಳಿದ್ದು, ಯಕ್ಷ ಕೇಳಿದಂತೆ ಶ್ರಾದ್ದ ಯಾವಾಗ ಮಾಡಬೇಕು, ಶ್ರಾದ್ದ ಮಾಡೋಕ್ಕೆ ಸರಿಯಾದ ಸಮಯ ಯಾವುದು ಅಂದರೆ, ಯಕ್ಷ ಏನು ಉತ್ತರ ಕೊಡಬೇಕಾಗಿತ್ತು, ಸರಿಯಾಗಿ ಡೇಟ್ ನೋಡ್ಕೋ, ಅದೇ ಡೇಟಿಗೆ ಆಗಬೇಕು ಅಂತ ಹೇಳಲಿಲ್ಲ ಅವನಂತ. ಹೇಳಿದ್ದೇನೆಂದರೆ, ಒಳ್ಳೆ ಬ್ರಾಹ್ಮಣ ಸಿಕ್ಕಿದಾಗ ಶ್ರಾದ್ದ ಮಾಡುವಂತ. ಅದು 100 ವರ್ಷಕ್ಕೊಂದು ಸತಿ ಆದರೂ ತೊಂದರೆ ಇಲ್ಲ, ಒಳ್ಳೆ ಬ್ರಾಹ್ಮಣ ಸಿಕ್ಕಿದಾಗ. ಯಾಕೆಂದರೆ ಶ್ರಾದ್ದ ಆಗುತ್ತೆ ಅಂತ. ಇಲ್ಲಾಂದ್ರೆ ಶ್ರಾದ್ದ ಆಗಬೇಕು, ಒಂದು ರಿಚುವಲ್ ಆಗ್ಬೋದು, ನಿಜವಾದ ಶ್ರಾದ್ದ ಆಗೋದಿಲ್ಲ ಅಂತ. ಆ ಬ್ರಾಹ್ಮಣರಿಗಂತ ಯೋಗ್ಯತೆ ಬೇಕು ಅಂತ.
ಅದನ್ನು ಸೇವಿಸುವಾಗ ಅದು ಅವನಿಗಪ್ಪ ಅಂತ, ಅಷ್ಟು ಆರ್ದ್ರವಾಗಿ ಭಾವಿಸುವಂಥ ಯೋಗ್ಯತೆ ಅವನಿಗೆ ಬೇಕು ಅಂತ. ಇದು ಅವನಿಗೆ ಅಂತ, ಆ ಜೀವಕ್ಕೆ ಇದು ಅಂತ, ಅದಲ್ಲಿ ಹೋಗಿ ತಲುಪತ್ತೆ. ಮನಸ್ಸೇ ಮಾಧ್ಯಮ, ಅಲ್ಲಿ ಮನಸ್ಸೇ ಸೇತುವೆ. ಮನಸ್ಸು ಹಾಗಿರಬೇಕು, ಅಷ್ಟು ಆರ್ದ್ರವಾಗಿರಬೇಕು ಮನಸ್ಸು. ಆಗ ವಿದ್ಯುತ್ ಕರ್ಮ ಕರೋಮಿ. ಶಂಕರರ ಒಂದು ಆ ದಾರ್ಢ್ಯ ನೋಡಿ ಅಂತ. ಅವ್ರು ನಿಮಗೆ ಹಾಗೆ ಮಾಡಿ ಅಂತ ಹೇಳ್ತಾ ಇರೋದಲ್ಲ, ಅವ್ರಿಗೆ ಅವ್ರು ಹೇಳ್ಕೊಳ್ತಾ ಇರೋದೊಂದು ವಿದ್ಯುತ್ ಕರ್ಮ ಕರೋಮಿ, ಮಾಡ್ತೇನೋ ಅಂತ. ಕರೋಮಿ ಅಂದರೆ ತನಗೆ ತಾನು ಹೇಳ್ಕೊಳ್ತಾ ಇರೋದೊಂದು. ಯಾವ್ಯಾವ ಕರ್ಮವನ್ನು ನಾನು ಮಾಡ್ತೇನೋ ಅದೆಲ್ಲವೂ ನಿನ್ನ ಪೂಜೆ ಅಲ್ಲವೇ. ತತ್ತದಖಿಲಂ ಶಂಭೋ ತವಾರಾಧನಂ. ಬೇಕಾದ್ದು ಒಂದು ನೆನಪು ಅಷ್ಟೇ, ಅದೇ ಸೇತುವೆ. ಒಂದು ಆರ್ದ್ರವಾದ ಸ್ಮರಣೆ ಇದೆಯಲ್ಲ, ಅದಕ್ಕೆ ಭಗವಂತ ಅದನ್ನು ಕೊಟ್ಟು ಹೋಗಿದ್ದು ನಮಗೆ ಅಂತ. ಅದನ್ನು ಕೊಟ್ಟಿರೋದು ಒಂದು ನೆನೆಸ್ಕೋ ಸಾಕು. ಅಲ್ಲಿದ್ದೇನೆ ನಾನು. ಆ ಅಡ್ರೆಸ್ ಬರೆಯೋ ಕ್ರಮವೇ ಹಾಗೆ ಅಂತ. ನೀವು ಯಾವ ನೆನಪು ಮಾಡ್ಕೊಳ್ತೀರಿ ಅಲ್ಲಿಗೆ ಅಂತ, ಯಾವುದನ್ನು ಭಾವಿಸ್ತೀರಿ ಅಲ್ಲಿಗೆ ಅಂತ. ನೋಡಿ, ಭಾವದಿಂದ ನಿಮಗಿದು ಸ್ವಲ್ಪ ಲಘು ಅಂತ ಅನಿಸ್ಬೋದು, ಆದರೆ ಅರ್ಥ ಆಗುತ್ತೆ ಅದು ಅಂತ. ಭಾವದಿಂದ, ಆ ಭಾವ ಇದ್ದಾಗ ಆ ಪದ ಎಲ್ಲಿಗೆ ಹೋಗುತ್ತೆ ಅಂತ. ಈಗ ಮಗನೇ ಅಂತ ಒಂದು ಪದ, ಒಂದು ಸಂಬೋಧನೆ ಇದೆ. ಆರ್ದ್ರವಾಗಿ ಪ್ರೀತಿಯಿಂದ ಒಂದು ಮಗು ಈಗ ಮಗನೇ ಅಂತ ಹೇಳಿದರೆ ಹೇಗೆ ಹೋಗಿ ಎದೆ ಒಳಗೆ ಹೋಗಿ ಹೃದಯದೊಳಗೆ ಹೋಗಿ ತಲುಪುತ್ತೆ ಅದು. ಮಗನೇ ಅನ್ನೋದನ್ನು ಬೇರೆ ಥರ ಹೇಳ್ಬೋದು ಅಲ್ವಾ, ತುಂಬ ಬೇರೆ ಥರ ಹೇಳ್ಬೋದು ಅಂತ. ಮೈ ಉರಿಯೋ ಹಾಗೂ ಹೇಳ್ಬೋದು ಅಂತ, ಮುಷ್ಟಿ ಕಟ್ಟೋ ಹಾಗೆ ಮಾಡ್ಬೋದು ಅಂತ ಮಗನೇ ಅಂತ. ಅದೆಲ್ಲ ಇದೆಲ್ಲಿ ಅಕ್ಷರಗಳು, ಅದೇ ಅಕ್ಷರಗಳು ಅಂತ. ಆದರೆ ಭಾವ ಅದಿದ್ದಾಗ, ನೆನಪು ಅದಿದ್ದಾಗ ಆ ಮಗನೇನೋದು ಎಲ್ಲಿ ಹೋಗಿ ತಲುಪತ್ತೆ. ಗುರು ಎಷ್ಟು ಉಚ್ಚವಾಗಿ ಭಾವಿಸ್ಬೋದು ಆ ಪದವನ್ನು ಅಂತ. ಏನು ಗುರು ಅಂತಲೂ ಇದೆ ಅಂತ ಅದ್ರ ಪಕ್ಕದಲ್ಲಿ ಅಂತ. ಅಂದರೆ ಎಂಥವ್ರು ಹೇಳ್ತಾರೆ ಅದನ್ನು, ಅಂಥವ್ರ ಮಧ್ಯೆ ಕೂಡ ಪ್ರಯೋಗ ಆಗುತ್ತೆ ಅದು ಅಂತ. ಅದೇ ಪದ ಅಂತ. ಸಾಧ್ಯ ಅಲ್ವಾ ಅಂತ. ಹೀಗೆ ಸಾಧ್ಯ ಅಂತಾದರೆ, ಅಂದರೆ ಅಂತಹ ಪದ ಅಲ್ಲಿ ಹೋಗಿ ತಲುಪೋಕ್ಕೆ ಸಾಧ್ಯ ಅಂತಂದರೆ, ಅಂತಹ ಕರ್ಮ ಅಲ್ಲಿ ಹೋಗಿ ತಲುಪೋಕ್ಕೂ ಸಾಧ್ಯ ಅಂತ, ಅಷ್ಟು ಎತ್ತರಕ್ಕೆ ಹೋಗೋಕ್ಕೂ ಸಾಧ್ಯ ಅಂತ. ಬೇಕಾಗೋದು ಅದ್ರ ಹಿಂದೆ ಒಂದು ಭಾವ ಮಾತ್ರ, ಬೇರೆ ಏನಲ್ಲ. ಅಷ್ಟು ಸುಲಭ ಅದು. ನಿಮ್ಮ ಮನಸ್ಸು ಆರ್ದ್ರವಾಗಿದ್ದರೆ ಅಷ್ಟು ಸುಲಭ ಅದು. ಇಲ್ಲದೇ ಇದ್ದರೆ ನೀವು ಅಶ್ವಮೇಧ ಯಜ್ಞ ಮಾಡಿ ಪ್ರಯೋಜನ ಇಲ್ಲ. ಅದಿಲ್ಲದೆ ಇದ್ದರೆ, ಅಂಥ ಭಾವ ನಿಮಗೆ ಬರದೇ ಇದ್ದರೆ, ನೀವು ಎಂಥ ಯಜ್ಞ ಮಾಡಿದರು, ಎಂಥ ಅದ್ಭುತ ಪೂಜೆ ಮಾಡಿದರು, ಏನೂ ಪ್ರಯೋಜನ ಇಲ್ಲ. ಅದಲ್ಲಿಗೆ ತಲುಪೋದಿಲ್ಲ. ಅದು ಅಡ್ರೆಸ್ ಬರೆಯೋ ಕ್ರಮವೇ ಹಾಗೆ ಅಂತ. ನೆನಪಿನ ಮೂಲಕ, ಆರ್ದ್ರವಾದ ಮನಸ್ಸಿನ ಮೂಲಕ. ಅದಕ್ಕೆ ಈ ಭಾವ ಬೇಕು, ಇಂಥ ಭಾವ ಬೇಕು ಅಂತ. ಆತ್ಮಾರ್ಪಣ, ಆತ್ಮತ್ವಂ ಅಂತ ಎಷ್ಟು ಚೆನ್ನಾಗಿದೆ ನೋಡಿ. ನನ್ನನ್ನು ನಿನಗೆ ಒಪ್ಪಿಸ್ತೇನೆ ಅಂದರೆ ದೂರ ಆಗಿಬಿಡ್ತು ಅವರಿಗೆ ಅಂತ. ಚೆನ್ನಾಗಿಲ್ಲ ಅದು ಅಂತ. ಅದೇ ಸುಲಭ ಅಲ್ಲ. ನನ್ನನ್ನು ನಾನು ನಿನಗೆ ಒಪ್ಪಿಸ್ತೇನೆ, ಆತ್ಮಸಮರ್ಪಣೆ, ಆತ್ಮಾರ್ಪಣೆ, ಇದೇ ನಮಗೆ ಬಹಳ ಉಚ್ಚ ಕೋಟಿ ಅಂತ ಅನಿಸುತ್ತೆ. ಅದು ಶಂಕರರಿಗೆ ಸಪ್ಪೆ ಆಯಿತು ಅಂತ. ಅವ್ರೇನು ಹೇಳಿದ್ರು ಅಂದರೆ, ನನ್ನನ್ನು ನಿನಗೆ ಒಪ್ಪಿಸ್ತೇನೆ ಎಲ್ಲುಂಟು ಆ ಅಹಂಕಾರ ಬೇಡ ನನಗೆ. ನಾನೇ ನೀನು, ನೀನೇ ನಾನು, ಇದು ನೀನು, ಒಂದೇ ಸಾಕು ಅಂತ. ಮುಂದಿಂದಲೂ ತಾನಾಗತ್ತೆ, ಇದು ನೀನು. ಅದೇ ಹನುಮಂತ ಹೇಳಿದ್ದು ರಾಮನಿಗೆ. ರಾಮ ತಮಾಷೆಯಾಗಿ ಕೇಳಿದರೆ ಏನಾಗಬೇಕು ನೀನು ನನಗೆ ಅಂತ ತಮಾಷೆಯಾಗಿ ಕೇಳಿದರೆ ಅದಕ್ಕೆ ಅಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ ಅವನು ಅಂತ. ಒಂದು ಉಸಿರಲ್ಲಿ ದಾಸ ಅಂದಂತೆ, ಇನ್ನೊಂದು ಉಸಿರಲ್ಲಿ ಅಂಶ ಅಂದಂತೆ, ಮತ್ತೊಂದು ಉಸಿರಲ್ಲಿ ನೀನೇ ನಾನು, ನಾನೇ ನೀನು ಅಂತ. ನೀನು ನನಗೆ ಏನಾಗಬೇಕು ಅಂದರೆ ನೀನು ನಾನು ಇಲ್ವಲ್ಲ ಅಂತ. ಏನಾಗೋದು ಎಲ್ಲಿಂದ? ಏನೂ ಆಗೋಕ್ಕಿಲ್ಲ. ಯಾಕೆಂದರೆ ನಾನೇ ನೀನು, ನೀನೇ ನಾನು. ಈಗ ನನಗೂ ನಿನಗೂ ಎಷ್ಟು ದೂರ ಅಂತ ಕೇಳಿದರೆ, ಹನುಮಂತನ ರಾಮ ಕೇಳಿದರೆ ಹನುಮಂತ ಏನು ಹೇಳ್ತಾನೆ? ದೂರವೇ ಇಲ್ಲ. 2 ಅಡಿ 1 ಅಡಿ ಅಂದರೆ ಅಷ್ಟು ದೂರ ಇದೆ ಅಂತ ಹೇಳ್ತಾರೆ. ಎಲ್ಲಿದೆ ದೂರ? ನಾನೇ ನೀನು, ನೀನೇ ನಾನು ಆದಾಗ ದೂರವೇ ಇಲ್ವಲ್ಲ. ಅಲ್ಲಿವರೆಗೆ ದೂರ. ವೈಕುಂಠಕ್ಕೆ ಒಂದೇ ಕೂಗೊಳ್ಳುತ್ತೆ ಅಂತ. ಅಂದರೆ ಇನ್ನೂ ಹೋಗಿದ್ದ ಅವನಷ್ಟೊಂದು, ಇನ್ನೂ ಅಂತರ ಇದೆ. ಅಂತರ ಒಂಚೂರು ಉಳಿಬಾರ್ದು. ಉದರಂ ಅಂತರಂ ಕುರುತೆ. ಎಷ್ಟು ಅಂತರ ಬಂದರೂ ಅಲ್ಲಿ ಭಯ ಇದೆಯಂತೆ. ಅಲ್ಲಿ ಇಷ್ಟು ಇಲ್ಲಿರೋ ಮಗು ಇಲ್ಲಿದ್ದರೆ ಭಯ ಇದೆ ಅಂತ. ಮಗುವಿಗೆ ಭಯ ಇದೆ ಅಂತ. ತಾಯಿ ಕಾಣದೇ ಇದ್ದರೆ ಭಯ ಇದೆ. ಅಷ್ಟಂತರ ಬಂದ ಕೂಡಲೇ ಕಾಣಿಸೋದಿಲ್ಲ ಅಂತ.
ಹಾಗಾಗಿ ಅಂತಹ ಭಾವವನ್ನು ಹೇಳ್ತಾರೆ ಅವರು. ಆ ಮೊದಲನೇ ಒಂದು ಉದ್ಗಾರ ಇದೆಯಲ್ಲ, ಆತ್ಮತ್ವಂ ಅಂತ ಮುಗೀತು ಅಂತ. ಉಳಿದಿದ್ದು ಆಟೋಮೆಟಿಕ್ ಆಗುತ್ತೆ ಅಂತ. ಉಳಿದಿದ್ದು ನೀವು ಮಾಡಬೇಕಾಗಿಲ್ಲ ಅಂತ, ಬೇರೆ ಏನೂ ಕೆಲಸವೇ ಇಲ್ಲ. ಆಮೇಲೆ ಗಿರಿಜಾ ಮತಿ ಸಹಚರ ಪ್ರಾಣ ಶರೀರಂ ಗೃಹಂ ತಾನೇ ತಾನಾಗುವಂಥದ್ದು ಅದೆಲ್ಲ. ಪೂಜಾತೆ ವಿಷಯೋಪಭೋಗ ರಚನ, ಅದು ಯಾರೂ ಹೇಳಿಲ್ಲ ಆ ಥರ. ಪೂಜಾತೆ ವಿಷಯೋಪಭೋಗ ರಚನ, ನೀವು ಸುಖಿಸುವ ಸುಖವೆಲ್ಲ ಪೂಜೆ ಅಂತ ಯಾರು ಹೇಳಿದ್ದಾರೆ ಪ್ರಪಂಚದಲ್ಲಿ ಹೇಳಿ? ಇನ್ನು ಯಾರು ಹೇಳಿದ್ದಾರೆ ಇಂಥ ಮಾತನ್ನು ಅಂತ? ನೀ ಪಡುವ ಸುಖವೆಲ್ಲ ಶಿವನ ಪೂಜೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಅವರು. ಎಷ್ಟು ಸರಳ ಮಾಡಿಕೊಟ್ಟಿದ್ದಾರೆ. ಅದೊಂದು ಭಾವ ಇದ್ದರೆ ನೀನು ತಿಂದಿದ್ದೆಲ್ಲ ನೈವೇದ್ಯ, ನಡೆದಿದ್ದೆಲ್ಲ ಪ್ರದಕ್ಷಿಣೆ, ಆಡಿದ್ದೆಲ್ಲ ಮಂತ್ರ, ಮಾತಾಡಿದ್ದೆಲ್ಲ ಮಂತ್ರ, ನಿದ್ದೆ ಸಮಾಧಿ, ಶರೀರ ದೇವಾಲಯ, ಮೃತ್ಯು ಮುಕ್ತಿ, ಬದುಕು ಮುಕ್ತಿಗಿಂತ ದೊಡ್ಡದು ಅಂತ ಬದುಕು, ಜೀವನ್ ಮುಕ್ತಿ. ಆ ಬದುಕೇ ಒಂದು ಮಹಾಯಜ್ಞ ಅಂತ ಬದುಕಿ. ಹಾಗಾಗಿ ಹಾಗಾಗಬೇಕು ಅಂತ ನಿನ್ನ ಕಣ್ಣಪ್ಪನ ನೆನಪು ಮಾಡ್ಕೊಂಡಲ್ಲ, ಎಷ್ಟು ಚೆನ್ನಾಗಿದೆ. ಶಂಕರರೇ ಹೇಳಿದ್ದಾರೆ ಅದನ್ನು. ಯಾವ ಕಾಲದವನು ಕಣ್ಣಪ್ಪ ಒಬ್ಬ ಮುಕ್ಕಣ್ಣಪ್ಪ, ಒಬ್ಬ ಕಣ್ಣಪ್ಪ ಅಂತ, ಅವರಿಬ್ಬರ ಮಧ್ಯೆ ಎಂಥ ಬಾಂಧವ್ಯ ಅಂದರೆ, ಮಾರ್ಗಾವರ್ತಿತ ಪಾದುಕ ಪಶುಪತೆಯ ರಂಗಸ್ಯ ಕೂರ್ಚಾಯತೆ. ಮಾರ್ಗಾವರ್ತಿತ ಪಾದುಕ, ದಾರಿಲಿ ನಡೆದ ಪಾದುಕೆ, ಚಪ್ಪಲಿ, ಪಾದರಕ್ಷೆ. ಪಶುಪತೆಯ ರಂಗಸ್ಯ ಕೂರ್ಚಾಯತೆ, ದರ್ಬೆ ಆಯಿತು ಅಂತ. ಈ ಪೂಜೆಯಲ್ಲೊಂದು ಬಳಸ್ತೀವಿ ನಾವು ಅದನ್ನು, ದೇವರನ್ನ ವಿಗ್ರಹ ಶುಚಿ ಮಾಡೋದಕ್ಕೆ ಕೂರ್ಚ ಅಂತ ಹೆಸರು ಅದಕ್ಕೆ. ಅವನ ಅಂಗಕ್ಕೆ ಕೂರ್ಚವಾಯಿತು, ಚಪ್ಪಲಿಯಲ್ಲಿ ಸ್ವಚ್ಛ ಮಾಡಿದಂತೆ ಅವನು. ಇದು ನೋಡಿ, ಚಪ್ಪಲಿಯಿಂದ ಸ್ವಚ್ಛ ಮಾಡ್ತಾನೆ ಶಿವಲಿಂಗವನ್ನು ಅವನು ಅಂತ. ಗಂಡೂಶಾಂಬು ನಿಷೇಚನಂ, ಗಂಡೂಶಾಂಬು ನಿಷೇಚನಂ ಪುರಪತಿಯರ್ ದಿವ್ಯಾಭಿಷೇಕಾಯತೆ. ದಿವ್ಯಾಭಿಷೇಕವಾಯ್ತಂತೆ. ಅವನು ಉಗಿತಾ ಇದ್ದಾನೆ, ಬಾಯಲ್ಲಿ ನೀರು ತುಂಬ್ಕೊಂಡು ಬಂದಿದ್ದಾನೆ, ಅದನ್ನು ಉಗಿತಾ ಇದ್ದಾನೆ ಹಾಗೆ ಲಿಂಗದ ಮೇಲೆ. ಅದು ಅವನಿಗೆ ದಿವ್ಯಾಭಿಷೇಕವಂತೆ. ಗಂಡು ಶಾಂಬು ನಿಷೇಚನಂ ಪುರಪತಿಯರ್ ದಿವ್ಯಾಭಿಷೇಕ ಪರರಿಪೋರ್ ದಿವ್ಯಾಭಿಷೇಕಾಯತೆ. ಎಷ್ಟು ಅದ್ಭುತವಾಗಿದೆ. ಕಿಂಚಿತ್ ಭಕ್ಷಿತ ಮಾಂಸಶೇಷ ಕಬಲಂ ನವ್ಯೋಪಹಾರ ಆಯತೆ. ತಿಂದುಳಿದ ಮಾಂಸದ ತುಂಡು ಅವನಿಗೆ ನವ್ಯೋಪಹಾರವಂತೆ, ಉಪಹಾರವಲ್ಲ ನವ್ಯೋಪಹಾರ. ಭಕ್ತಿ ಕಿನ್ನ ಕರೋತ್ಯಹೋ, ಭಕ್ತಿ ಏನು ಮಾಡೋದಿಲ್ಲ ಅಂತ. ಭಕ್ತಿಗೆ ಯಾವುದು ಅಸಂಭವ? ಎಲ್ಲವೂ ಸಂಭವ ಭಕ್ತಿಗೆ. ಯಾವುದೆಲ್ಲ ಸಂಭವ ಅಂದರೆ, ವನಚರೋ ಭಕ್ತಾವತಂಸಾಯತೆ, ಕಾಡಬೇಡ. ಭಕ್ತಾವತಂಸನಾದ ಭಕ್ತಶ್ರೇಷ್ಠನಾದ ಕಣ್ಣಪ್ಪ. ಇದು ಕಣ್ಣಪ್ಪ ಮುಕ್ಕಣ್ಣಪ್ಪನ ಸಂಬಂಧ. ಸಂಬಂಧಕ್ಕೆ ಮಾಧ್ಯಮ ಯಾವುದು ಅಂದರೆ, ಒಂದು ಚಪ್ಪಲಿ ನೋಡಿ, ಉಪಕರಣಗಳು ನೋಡಿ. ಇನ್ನೊಂದು ನೀರು, ಬಾಯಲ್ಲಿ ಇಟ್ಕೊಂಡು ನೀರು, ಉಗುಳು. ಆಮೇಲೆ ಮತ್ತೊಂದು ಕಿಂಚಿತ್ ಭಕ್ಷಿತ ಮಾಂಸಶೇಷ ಕಬಲಂ, ತಿಂದುಳಿದ ಎಂಜಲು ಮಾಂಸದ ತುಂಡು. ಮಾಂಸದ ತುಂಡು ಅಂದರೆ ಸಾಕಲ್ಲ, ಎಂಜಲ ಮಾಂಸದ ತುಂಡು ಅಂತ. ಈ ಮೂರು ಮಾಧ್ಯಮ ಆಯಿತು ಅಂತ. ಹಾಗಾಗಿ ಅಲ್ಲಿ ಉಪಕರಣ ಯಾವುದು ಅನ್ನೋದು ಸಂಬಂಧವೇ ಇಲ್ಲ ಅಂತ. ಉಪಕರಣ ಏನಿರಲಿ, ನೀವು ಮಾಡಿದ ಕರ್ಮ ಏನಿರಲಿ, ಏನೇ ಇರಲಿ, ಅದು ಪೂಜೆ ಆಗ್ಬೋದು ಭಾವ ಇದ್ದರೆ, ಭಕ್ತಿ ಇದ್ದರೆ. ಹಾಗಾಗಿ ತೇನ ಈಶಸ್ಯ ವಿಧೀಯತಾಂ ಅಪಚಿತಿ. ತೇನ ಅಂದರೆ ಕರ್ಮದಿಂದ, ಈಶಸ್ಯ ಈಶನಿಗೆ, ವಿಧೀಯತಾಂ ಅಪಚಿತಿ. ಅಪಚಿತಿ ಅಂದರೆ ಪೂಜೆ, ಅಪಚಿತಿ ವಿಧೀಯತಾಂ ಪೂಜೆ ನೆರವೇರಿಸಲ್ಪಡಲಿ. ನಿನ್ನ ಕರ್ಮವೇ ಅವನಿಗೆ ಪೂಜೆಯಾಗಲಿ. ಈ ವಾಕ್ಯ ಎಷ್ಟು ಅದ್ಭುತ, ಆ ಭಾವ ಎಷ್ಟು ಅದ್ಭುತ. ಈ ಭಾವ ಯಾರ ಹೃದಯದಲ್ಲಿ ಆಡಿತೋ ಅವರು ಎಂಥವ್ರಾಗಿರ್ಬೋದು. ಇಂಥ ಒಂದು ಭಾವ ಬರಬೇಕಾದ್ರೆ ಎಂಥ ವ್ಯಕ್ತಿಯಾಗಿರ್ಬೇಕು ಅವರು, ಅವ್ರು ಹೇಗೆ ಬದುಕಿರ್ಬೇಕು ಅವರು, ಎಷ್ಟು ಎತ್ತರದವರಾಗಿರ್ಬೇಕು ಅವರು. ಇಲ್ಲಿ ವಸ್ತುವೇ ಅಲ್ಲದು, ಅಲ್ಲಿ ವಸ್ತು ಅದು. ಯಾಕೆಂದರೆ ಈ ಭಾವಗಳೆಲ್ಲ ಇಲ್ಲಿದಲ್ಲದು, ಅಲ್ಲೆಲ್ಲಿ ಇದು. ಹಾಗಾಗಿ ಇದನ್ನು, ಈ ಭಾವಗಳನ್ನು ಭಾವಿಸೋದಿದೆಯಲ್ಲ, ಇದಕ್ಕಿಂತ ಜೀವನಕ್ಕೆ ತಾರಕವಾದ್ದು, ಪಾವಕವಾದ್ದು ಬೇರೆ ಯಾವುದೂ ಇಲ್ಲ. ನಾವು ನೀವು ಇದನ್ನು
ಅವರ ಮಾತನ್ನು ಮೆಲುಕು ಹಾಕ್ತೀವಿ ಅಂದರೆ, ನೆನಪು ಮಾಡಿಕೊಡ್ತೀವಿ ಅಂದರೆ, ನಿಮ್ಮಂಥ ಧನ್ಯರು ಬೇರೆ ಯಾರೂ ಇಲ್ಲ. ನಮ್ಮ ಚಿತ್ತದಲ್ಲೂ ಸುಳಿದಾಡ್ತಲ್ಲ ಬಂತು ಅವರ ಮಾತುಗಳು, ಮುತ್ತುಗಳು ನಮ್ಮ ಮನಸ್ಸಲ್ಲಿ ಸುಳಿದಾಡುತ್ತಲ್ಲ, ನಮ್ಮಂಥ ಧನ್ಯರು ಬೇರೆ ಯಾರೂ ಇಲ್ಲ ಅಂತ. ಯಾಕೆಂದರೆ ನಮ್ಮೆಲ್ಲರ ಬದುಕಿನಲ್ಲಿ ಈ ಒಂದು ಕ್ಷಣವೂ ಇದೆ ಅಂತ. ಈ ಕ್ಷಣ ಇದೆಯಲ್ಲ, ಇವತ್ತಿನ ಕ್ಷಣ ಇದೆಯಲ್ಲ, ಇಂಥ ಕ್ಷಣವೂ ಇದೆ. ಹರೇ ರಾಮ.